ನನ್ನ ಪತಿ ಒಬ್ಬ ಕೊಲೆ ತನಿಖಾಧಿಕಾರಿ ಮತ್ತು ಅವರು ನನ್ನನ್ನು ಸಂಗಾತಿಗಿಂತ ಹೆಚ್ಚಾಗಿ ಒಬ್ಬ ಶಂಕಿತಳಂತೆ ನಡೆಸಿಕೊಳ್ಳುತ್ತಾರೆ. ನಾವು ಡೇಟಿಂಗ್ ಆರಂಭಿಸಿದಾಗ ಎಲ್ಲರೂ ನನಗೆ ಎಚ್ಚರಿಕೆ ನೀಡಿದ್ದರು, ಪೊಲೀಸರ ಜೊತೆ ಡೇಟಿಂಗ್ ಮಾಡಬೇಡ, ಅವರು ತುಂಬಾ ನಿಯಂತ್ರಣ ಮಾಡುವವರು ಮತ್ತು ದರ್ಪದವರು ಎಂದು ಅವರು ಹೇಳಿದ್ದರು. ನಾನು ಅದನ್ನು ನಿರ್ಲಕ್ಷಿಸಿದೆ. ಅವರು ಕೇವಲ ಪೂರ್ವಾಗ್ರಹದಿಂದ ಮಾತನಾಡುತ್ತಿದ್ದಾರೆ ಎಂದು ನಾನು ಭಾವಿಸಿದೆ. ಆದರೆ ನಂತರ ಅಪಾಯದ ಮುನ್ಸೂಚನೆಗಳು ಕಾಣಿಸಿಕೊಳ್ಳಲಾರಂಭಿಸಿದವು. ಅವರು ನಮ್ಮ ಜಗಳಗಳನ್ನು ರೆಕಾರ್ಡ್ ಮಾಡುತ್ತಾರೆ. ಇದು ಉತ್ತಮ ಸಂವಹನಕ್ಕಾಗಿ ಎಂದು ಅವರು ನನಗೆ ಹೇಳಿದರು. ಆದರೆ ಅವರ ಕಂಪ್ಯೂಟರ್‌ನಲ್ಲಿ 1 ವರ್ಷದ ಹಿಂದಿನ ರೆಕಾರ್ಡಿಂಗ್‌ಗಳಿರುವ ರಹಸ್ಯ ಫೋಲ್ಡರ್ ನನಗೆ ಸಿಕ್ಕಿತು. ಅವರು ನನ್ನ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಹಿನ್ನೆಲೆಯ ತನಿಖೆ ಮಾಡುತ್ತಾರೆ. ಅವರು ಕೇವಲ ಪ್ರಶ್ನೆ ಕೇಳುವುದಿಲ್ಲ. ಅವರು ನನ್ನನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ. ಕೊನೆಗೆ ನಾನು ಅವರನ್ನು ಎದುರಿಸಿದಾಗ, ಅವರ ಮೆದುಳು ಕೆಲಸ ಮಾಡುವ ರೀತಿ ಹೀಗೆ ಎಂದು ಅವರು ಹೇಳಿದರು. ಕೇವಲ ಊಹಿಸುವ ಬದಲು ದೃಢಪಡಿಸಿಕೊಳ್ಳಲು ಅವರು ಇಷ್ಟಪಡುತ್ತಾರೆ ಎಂದು ಹೇಳಿದರು. ನಂತರ ನಾವು ಮಕ್ಕಳ ಬಗ್ಗೆ ಮಾತನಾಡಿದೆವು. ಅವರಿಗೆ ಮಕ್ಕಳ ಮೇಲೆ ಯಾವಾಗಲೂ ಟ್ರ್ಯಾಕರ್‌ಗಳು ಇರಬೇಕು ಎಂಬ ಹಠವಿದೆ. ಬೇರೆಯವರ ಮನೆಯಲ್ಲಿ ಮಲಗುವುದು ಅವರಿಗೆ ಇಷ್ಟವಿಲ್ಲ. ಅವರ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವಯಸ್ಕ ವ್ಯಕ್ತಿಯನ್ನು ಅವರು ಪರಿಶೀಲಿಸಬೇಕು ಎಂದು ಬಯಸುತ್ತಾರೆ. ಇದನ್ನು ನಿಯಂತ್ರಣ ಎಂದು ನಾನು ಕರೆದಾಗ ಅವರ ಪ್ರತಿಕ್ರಿಯೆ ಏನಿತ್ತು ಗೊತ್ತಾ? ಅವರು ಸುರಕ್ಷಿತವಾಗಿದ್ದರೆ ಸಂಬಂಧ ಆರೋಗ್ಯಕರವಾಗಿದೆಯೇ ಇಲ್ಲವೇ ಎಂಬುದು ಮುಖ್ಯವಲ್ಲ ಎಂದು ಹೇಳಿದರು. ಆ ಮಾತು ನನ್ನನ್ನು ನಡುಗಿಸಿತು. ನಾನು ಅವರಿಗೆ ಒಂದು ಅಂತಿಮ ಎಚ್ಚರಿಕೆ ನೀಡಿದೆ, ಥೆರಪಿ ಪಡೆಯಿರಿ ಅಥವಾ ನಮ್ಮ ಸಂಬಂಧ ಇಲ್ಲಿಗೆ ಮುಗಿದಿದೆ. ಅವರು ಒಪ್ಪಿಕೊಂಡರು. ವಾರಕ್ಕೊಮ್ಮೆ ಸೆಷನ್‌ಗಳನ್ನು ಆರಂಭಿಸಿದರು. ಅವರು ಮೊದಲಿನಗಿಂತ ಬದಲಾದಂತೆ ಕಂಡರು ಮತ್ತು ನಾವು ಮದುವೆಯಾದವು. ನಂತರ ನಾನು ಗರ್ಭಿಣಿ ಎಂದು ನನಗೆ ತಿಳಿಯಿತು. ಮೊದಮೊದಲು ಅವರು ತುಂಬಾ ಸಂತೋಷಪಟ್ಟರು. ಆದರೆ ಈಗ ವಾಸ್ತವ ಜೀವನಕ್ಕೆ ಮರಳಿದಾಗ ಆ ಡಿಟೆಕ್ಟಿವ್ ಮತ್ತೆ ಮರಳಿ ಬಂದಿದ್ದಾರೆ. ಅವರು ಭಯಭೀತರಾಗಿದ್ದಾರೆ. ಮತ್ತೆ ಅದೇ ಟ್ರ್ಯಾಕರ್‌ಗಳು, ತನಿಖೆಗಳು ಮತ್ತು ಅತಿಯಾದ ಆತಂಕಗಳು ಶುರುವಾಗಿವೆ. ನಾವು ಈ ನಿಯಮಗಳಿಗೆ ಒಪ್ಪದಿದ್ದರೆ ಈ ಮಗು ನಮಗೆ ಬೇಡವೇಮೋ ಎಂದು ಅವರು ಸೂಚಿಸಿದರು. ನಾನು ಅವರನ್ನು ಪ್ರೀತಿಸುತ್ತೇನೆ ಮತ್ತು ಕೆಲಸದಲ್ಲಿ ಅವರು ನೋಡುವ ಭಯಾನಕ ಘಟನೆಗಳಿಂದ ಅವರು ಮಾನಸಿಕವಾಗಿ ಕುಸಿದಿರುವುದು ನನಗೆ ತಿಳಿದಿದೆ. ಆದರೆ ನಾನು ಯೋಚಿಸುತ್ತಿದ್ದೇನೆ, ಅರ್ಥವಾಗುವ ಭಯ ಮತ್ತು ಸಂಪೂರ್ಣ ನಿಯಂತ್ರಣದ ಜೀವನದ ನಡುವೆ ಇರುವ ಆ ಗೆರೆ ಎಲ್ಲಿದೆ?